ಅಂದರೆ ಅಭಿಷೇಕ ಅಂದರೆ ನಿಜವಾಗಿ ಹಾಗೆ ಎಲ್ಲ ಕಡೆಯ ತೀರ್ಥಕ್ಷೇತ್ರ ನಾವು ಪ್ರತಿಷ್ಠೆ ಮಾಡುವಾಗಲೂ ದೇವರನ್ನು ಎಲ್ಲೆಲ್ಲಿಯೋ ತೀರ್ಥಕ್ಷೇತ್ರದ ಮಣ್ಣು ಮತ್ತು ನೀರನ್ನು ತಗೊಂಡು ಹೋಗ್ತಾರೆ. ಯಾಕೆಂದರೆ ಆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ನಾವು ಎಲ್ಲಿ ಪ್ರತಿಷ್ಠೆ ಮಾಡಲಿಕ್ಕಿದೆ. ಈಗೇನು ಸಿಮೆಂಟಿನ ಗೋಡೆ ಹಾಕೋದು, ಮಧ್ಯದಲ್ಲೊಂದು ಯಾವುದು ಸಿಕ್ಕಿದ್ದು ಪ್ರತಿಮೆ ತಂದಿಟ್ಟು ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡೋದು ಅಂತ ಮಾಡಿ ಅದಕ್ಕೊಂದು ವ್ಯವಸ್ಥೆ ಇದೆ. ಯಾಕೆಂದರೆ ಅದು ಅಲ್ಲಿ ಶಕ್ತಿ ಕೇಂದ್ರಿತ ಆಗಬೇಕು ಅಂದರೆ ಅದು ಕೆಲವು ನಿಯಮ ಇರಬೇಕು. ಯಾಕೆಂದರೆ ಎಲ್ಲರ ಮನಸ್ಸು ಎಲ್ಲರ ಯೋಚನೆ ಒಂದೇ ಥರ ಇರಲ್ಲ. ಆ ಪ್ರತಿಮೆಯಲ್ಲಿ ಉಪಾಸನೆ ಮಾಡುವವನ ಮನಸ್ಸು ಒಂದೇ ರೀತಿ ಇರಬೇಕು ಮತ್ತು ಆ ಶಕ್ತಿಯ ಬಗ್ಗೆ ಸರಿಯಾದ ಕಲ್ಪನೆ ಇದ್ದು ಅವನು ಪ್ರತಿಷ್ಠಾಪನೆ ಮಾಡಿದ್ದನ್ನು ನೆನೆದು ಪೂಜೆ ಮಾಡಬೇಕು. ಹೀಗೆ ವ್ಯವಸ್ಥೆಯನ್ನು ಅಲ್ಲಿ ಅವನೊಂದು ಪ್ರತಿಮೆ. ಈಗ ರಾಜನಾಗಿ ನಮಗೆ ದೇವರ ರಾಜ ಪ್ರತ್ಯಕ್ಷ ದೇವತಾ, ರಾಜ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ, ಓಡಾಡುವ ದೇವರು ಅಂತ. ಹಾಗಾಗಿ ಅವನಿಗೂ ಅದೇ ರೀತಿ ದೇವರಿಗೆ ಪ್ರತಿಷ್ಠೆ ಮಾಡುವಾಗ ಏನೆಲ್ಲ ಕರ್ತವ್ಯ ಇದೋ ಅದೇ ರೀತಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಅದರ ರಕ್ಷೆಯನ್ನು ಅವನಿಗೆ ಹಚ್ಚಿದ್ದಾರೆ. ನದಿಯ ನೀರುಗಳನ್ನೆಲ್ಲ ತಂದು ಅಭಿಮಂತ್ರಿಸಿ ಆ ನೀರಿನಿಂದ ಅವನನ್ನು ಅಭಿಷೇಕಿಸಿದ್ದಾರೆ. ಎಲ್ಲವೂ ತಮ್ಮ ತಮ್ಮ ರಾಜಾರೋಷವಾದಂತಹ ಬೇರೆ ಬೇರೆ ಘೋಷಣೆಗಳಿಂದ ಅವನನ್ನು ಹೊಗಳಿ ಹಾಡಿ ಕುಣಿದಿದ್ದಾವೆ. ಹನುಮಂತ ಇದಕ್ಕೆಲ್ಲವೂ ಮುಂದೆ ನಿಂತು ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಯಾರ್ಯಾರಿದ್ರು ಅಂತ ಹೇಳುವಾಗ ಗಜೋ ಗವಾಕ್ಷೋ ಗವಯಃ ಶರಭೋ ಗಂಧಮಾದನಃ ಮೈಂದಶ್ಚ ದ್ವಿವಿಧಶ್ಚೈವ ಹನುಮಾನ್ ಜಾಂಬವಾನ್ನಲಹ, ಹೀಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ ಯಾರ್ಯಾರಿದ್ರು ಪ್ರಮುಖರು ಅಂತ. ಆ ಎಲ್ಲ ಪ್ರಮುಖರಲ್ಲಿ ಮೈಂದ ಮತ್ತು ವಿವಿಧ ಅಂತ ಇಲ್ಲಿದ್ದವರು ದ್ವಿವಿಧ, ಮೈಂದ ಮತ್ತು ದ್ವಿವಿಧ ಈ ಪಾತ್ರಗಳೆರಡು ಮತ್ತೆ ರಾಮಾಯಣದಲ್ಲಿ ಕಾಣಿಸ್ತವೆ ನಮಗೆ. ಬಲರಾಮನ ಕೈಯಲ್ಲಿ ಪೆಟ್ಟು ತಿಂದು ಓಡೋದವರು, ಪ್ರಾಣ ಬಿಟ್ಟವರು. ಅಂದರೆ ರಾಮಾಯಣದಿಂದ ಮಹಾಭಾರತ ತನಕ ಇದ್ದವರಲ್ಲಿ ಇವರಿಬ್ಬರು. ಒಟ್ಟು ಅಭಿಷೇಕ ಸಂಪನ್ನಗೊಂಡಿದೆ. ಅವರವರ ಅಧಿಕಾರ ನಡೆಸ್ತಾ ಇದ್ದಾರೆ. ಇತ್ತ ರಾಮಚಂದ್ರನು ಕಾಲ ಕಳೀತಾ ಇದ್ದಾನೆ. ಕಾಲ ಕಳೆಯುವ ದಿನ ಹೋದ ಹಾಗೆ ಅವನಿಗೂ ಮತ್ತೆ ಸೀತೆಯ ನೆನಪಿನಲ್ಲಿ ವಿರಹ ವೇದನೆ ಕಾಡಿದಾಗ, ವ್ಯಥೆಪಟ್ಟಾಗ ಲಕ್ಷ್ಮಣ ಮತ್ತೆ ಸಮಾಧಾನ ಹೇಗೆ ಮಾಡ್ತಾನೆ ಅಂತ